Yeah, I'ma do it my way. Hi guys and welcome to my channel One Life Bro. Myself Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಸ್ಕೂಟರ್ ಬಜಾಜ್ ಚೇತಕ್ ಆ್ಯಂಡ್ ದಿಸ್ ಇಸ್ ದಿ ಸ್ಕೂಟರ್. ಈ ಒಂದು ಸ್ಕೂಟರು IC ಇಂಜಿನ್ ಅಲ್ಲ, ಎಲೆಕ್ಟ್ರಿಕ್ ಸ್ಕೂಟರ್ ಇದು. ಸೊ ಬನ್ನಿ ಸ್ಪೆಸಿಫಿಕೇಶನ್ ಮತ್ತು ಕೆಪಾಸಿಟಿ ಎಲ್ಲ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಸ್ಪೆಸಿಫಿಕೇಶನ್. ಚೇತಕ್ ಅನ್ನೋ ಹೆಸರು ಮಹಾರಾಣಾ ಪ್ರತಾಪ್ ರಾಜಸ್ಥಾನ್ ಕಿಂಗ್ ಇದ್ರಲ್ಲ, ಅವರು ವಾರಲ್ಲಿ ಯೂಸ್ ಮಾಡ್ತಿದ್ದ ಒಂದು ಹಾರ್ಸ್ ನೇಮ್ ಆಗಿತ್ತು. ಆ ಒಂದು ನೇಮ್ನ ಬಜಾಜ್ ಅವರು ಚೇತಕ್ ಸ್ಕೂಟರ್ ಆಗಿ ಬಿಟ್ಟಿದ್ದಾರೆ. ಲೈಕ್ ಚೇತಕ್ ಸ್ಕೂಟರ್ ಈಸ್ ಡಿಸೈನ್ ಆ್ಯಂಡ್ ಇನ್ಸ್ಪೈರ್ಡ್ ಬೈ ಪಿಯಾಜಿಯೋ ವೆಸ್ಪಾ. ಲೈಕ್ ವೆಸ್ಪಾ ಮೊದಲು ಗೇರ್ ಗಾಡಿ ಬರ್ತಿತ್ತು, ಈಗ ಗೇರ್ಲೆಸ್ ಗಾಡಿ ಬರ್ತಿದೆ. ಇದೇ ಥರ ಬಜಾಜ್ ಚೇತಕ್ 150cc 2 ಸ್ಟ್ರೋಕ್ 4 ಸ್ಟ್ರೋಕ್ 4 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಜೊತೆ ಬರ್ತಿತ್ತು. ಆದರೆ ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿ ಬಿಟ್ಟಿದ್ದಾರೆ ವಿತ್ ದಿ ನೇಮ್ ಆಫ್ ಚೇತಕ್. ಆ ಗಾಡಿಯಲ್ಲಿ ಕ್ವಾಲಿಟೀಸ್ ಏನಿದ್ವೋ ಲೈಕ್ ಮೆಟಲ್ ಬಾಡಿ ಏನಿತ್ತೋ ಅದೇ ರೀತಿ ಈ ಒಂದು ಸ್ಕೂಟರ್ನಲ್ಲಿ ಫುಲ್ ಮೆಟಲ್ ಬಾಡಿಯಲ್ಲಿ ಬರುತ್ತೆ. ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆದಾಗಿಂದ 2023 ವರ್ಗು ಒಂದೇ ಮಾಡೆಲ್ ಇತ್ತು. 2024 ಅಲ್ಲಿ 3 ಮಾಡೆಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ಮಾಡೆಲ್ ಬಂದು ಚೇತಕ್ ಬ್ಲೂ 2901 ಅಂತ, ಚೇತಕ್ ಪ್ರೀಮಿಯಂ 2024 ಅಂತ, ಚೇತಕ್ ಅರ್ಬನ್ 2024 ಅಂತ. ಈ 3 ಮಾಡೆಲ್ನ ಕಂಪ್ಯಾರಿಸನ್ ಮಾಡಿದಾಗ ರೇಂಜು, ಟಾಪ್ ಸ್ಪೀಡು ಮತ್ತೆ ಚಾರ್ಜಿಂಗ್ ಟೈಮು ಡಿಫ್ರೆನ್ಸಸ್ ಬರುತ್ತೆ. ಅಂಡ್ ಈ 3 ಮಾಡೆಲ್ನಲ್ಲಿ ಟಾಪ್ ಮಾಡೆಲ್ ಬಂದು ಚೇತಕ್ ಪ್ರೀಮಿಯಂ 2024 ಅಂತ. ಚೇತಕ್ ಪ್ರೀಮಿಯಂ 2024ನ ನಾನು ರಿವ್ಯೂ ಮಾಡಿದ್ದೀನಿ, ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಈಗ ನಾನು ರಿವ್ಯೂ ಮಾಡ್ತಿರೋ ಬೈಕು ಚೇತಕ್ ಅರ್ಬನ್ 2024. ಬನ್ನಿ ಸ್ಪೆಸಿಫಿಕೇಶನ್, ಫೀಚರ್ಸ್, ರೇಂಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಯುವರ್ ರಿವ್ಯೂ. ಚೇತಕ್ ಅರ್ಬನ್ 2024 ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ 2 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಟೆಕ್ ಪ್ಯಾಕ್ ವೇರಿಯಂಟ್ ಅಂತ ಕರೀತಾರೆ, ಇದನ್ನ ಟಾಪ್ ವೇರಿಯಂಟ್ ಅಂತ ಕರೀತಾರೆ. ಸೆಕೆಂಡ್ ವೇರಿಯಂಟ್ ಬಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಕರೀತಾರೆ, ಇದನ್ನ ಬೇಸ್ ವೇರಿಯಂಟ್ ಅಂತ ಕರೀತಾರೆ. ಈ ಎರಡು ವೇರಿಯಂಟ್ ನ ಕಂಪೇರ್ ಮಾಡಿದಾಗ ಡಿಫ್ರೆನ್ಸಸ್ ತುಂಬಾನೇ ಇದಾವೆ, ಜೊತೆಗೆ ಪ್ರೈಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ ಫಾರ್ ಎ ಪರ್ಟಿಕ್ಯುಲರ್ ವೇರಿಯಂಟ್. ಟೆಕ್ ಪ್ಯಾಕ್ ವೇರಿಯಂಟ್ ನಲ್ಲಿ ಏನೇನ್ ಫೀಚರ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಟಾಪ್ ಸ್ಪೀಡ್ 73 ಕಿಲೋಮೀಟರ್ ತನಕ ಹೋಗುತ್ತೆ. ಎಕೋ ಮತ್ತೆ ಸ್ಪೋರ್ಟ್ಸ್ ಮೂಡ್ ಬರುತ್ತೆ, ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ, ರಿವರ್ಸ್ ಮೂಡ್ ಬರುತ್ತೆ, ಮತ್ತೆ ಫುಲ್ ಆಪ್ ಕನೆಕ್ಟಿವಿಟಿ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಕಲರ್ TFT ಡಿಸ್ಪ್ಲೇ ಬರುತ್ತೆ. ಅದೇ ಸ್ಟ್ಯಾಂಡರ್ಡ್ ವೇರಿಯಂಟ್ ಬಂದ್ರೆ ಟಾಪ್ ಸ್ಪೀಡ್ 63 ಕಿಲೋಮೀಟರ್ ಬರುತ್ತೆ. ಮೂಡ್ಸ್ ವಿಚಾರಕ್ಕೆ ಬಂದ್ರೆ ಎಕೋ ಮೂಡ್ ಅಷ್ಟೇ ಬರುತ್ತೆ, ಮತ್ತೆ ಲಿಮಿಟೆಡ್ ಆಪ್ ಕನೆಕ್ಟಿವಿಟಿ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಲರ್ LCD ಬರುತ್ತೆ. ಅದು ಬಿಟ್ರೆ ರೇಂಜ್ ವಿಚಾರಕ್ಕೆ ಬಂದಾಗ ಎರಡು ವೇರಿಯಂಟ್ ನಲ್ಲಿ ರೇಂಜ್ ಸೇಮ್ ಬರುತ್ತೆ, ಸೇಮ್ ಕಲರ್ಸ್ ಬರುತ್ತೆ, ಮತ್ತೆ ಸೇಮ್ ಮೆಟಲ್ ಬಾಡಿ ಬರುತ್ತೆ. ಅದು ಬಿಟ್ರೆ ಸಮ್ ಫೀಚರ್ಸ್ ಸ್ಪೆಸಿಫಿಕೇಶನ್ ಕಮ್ಮಿ ಇರುತ್ತೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಲ್ಲಿ. ಚೇತಕ್ ಅರ್ಬನ್ 2024 ಎಲೆಕ್ಟ್ರಿಕ್ ಸ್ಕೂಟರ್ನ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಮೊದಲನೇದಾಗಿ ಈ ಒಂದು ಬೈಕಲ್ಲಿ ಕೀ ಇರಲ್ಲ. ಲೈಕ್ ಆಕ್ಟಿವಾದಲ್ಲಿ ಯಾವ ತರ ಕೀ ಇರುತ್ತೋ ಆ ತರ ಕೀ ಇರಲ್ಲ. ಇದಕ್ಕೆ ಸಪರೇಟ್ ಆಗಿ ಒಂದು ಸೆನ್ಸಾರ್ ಕೀ ಇರುತ್ತೆ, ಅದಕ್ಕೆ ಫಾಪ್ ಕೀ ಅಂತ ಕರೀತಾರೆ. ವಿತಿನ್ 30 ಮೀಟರ್ಸ್ ಆಫ್ ರೇಡಿಯಸ್ ಅಲ್ಲಿ ಇದ್ರೆ ಗಾಡಿನ ಸ್ಟಾರ್ಟ್ ಮಾಡಬಹುದು, ಮತ್ತೆ ಬೂಟ್ ನ ಓಪನ್ ಮಾಡಬಹುದು. ಲೈಕ್ ಟಾಪ್ ಅಂಡ್ ಕಾರ್ಸ್ ಅಲ್ಲಿ ಬರುತ್ತಲ್ಲ ಕೀಲೆಸ್ ಎಂಟ್ರಿ ಅಂತ, ಅದೇ ತರ ಈ ಒಂದು ಗಾಡಿಯಲ್ಲಿ ಈ ಒಂದು ಫಾಪ್ ಕೀ ವರ್ಕ್ ಆಗುತ್ತೆ ವಿತಿನ್ 30 ಮೀಟರ್ಸ್ ರೇಡಿಯಸ್ ನಲ್ಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಟೆಕ್ ಪ್ಯಾಕ್ ವೇರಿಯಂಟ್ ತಗೊಂಡ್ರೆ ನಿಮಗೆ ಕಲರ್ TFT ಡಿಸ್ಪ್ಲೇ ಬರುತ್ತೆ. ಸ್ಟ್ಯಾಂಡರ್ಡ್ ವೇರಿಯಂಟ್ ತಗೊಂಡ್ರೆ ಕಲರ್ LCD ಡಿಸ್ಪ್ಲೇ ಬರುತ್ತೆ. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಸ್ಪೀಡೋಮೀಟರ್, ಓಡೋಮೀಟರ್, ರೇಂಜ್, ಮತ್ತೆ ಟಾಪ್ ಸ್ಪೀಡ್, ಮತ್ತೆ ಸ್ಪೋರ್ಟ್ಸ್ ಮೂಡ್, ಅರ್ಬನ್ ಮೂಡ್, ವಾರ್ನಿಂಗ್ ಲೈಟ್, ಈ ಎಲ್ಲಾನು ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ತೋರಿಸುತ್ತೆ. ನೀಟಾಗಿ ಕಾಣುತ್ತೆ, ಸಖತ್ತಾಗಿದೆ, ಬೇಸಿಕ್ ಆಗಿದೆ, ಎಲ್ಲಾ ಇನ್ಫಾರ್ಮೇಶನ್ ಕೊಡುತ್ತೆ. ಹ್ಯಾಂಡಲ್ ಬಾರ್ ನ ಸ್ವಿಚಸ್ ಕ್ವಾಲಿಟೀಸ್ ವಿಚಾರಕ್ಕೆ ಬಂದಾಗ ಹೈ ಕ್ವಾಲಿಟಿಯಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ ಹಾಕ್ಬೇಕಂದ್ರೆ ರೈಟ್ ಸೈಡ್ ಗೆ ರೈಟ್ ಸೈಡ್ ಬಟನ್ ಇದೆ, ಲೆಫ್ಟ್ ಸೈಡ್ ಗೆ ಲೆಫ್ಟ್ ಸೈಡ್ ಬಟನ್ ಇದೆ. ರಿವರ್ಸ್ ಮೂಡಿಗೆ ಡೆಡಿಕೇಟೆಡ್ ಬಟನ್ ಇದೆ R ಅಂತ, ಡ್ರೈವ್ ಮೂಡಿಗೆ D ಅಂತ ಇದೆ. ಡಿಕ್ಕಿ ಓಪನ್ ಮಾಡಕ್ಕೆ ಅಂದ್ರೆ ಬೂಟ್ ಓಪನ್ ಮಾಡಕ್ಕೆ ಅದಕ್ಕೂ ಡೆಡಿಕೇಟೆಡ್ ಬಟನ್ ಇದೆ. ಆನ್ ಇದೆ, ಲೈಟ್ ಆಫ್ ಆನ್ ಮಾಡಕ್ಕೆಲ್ಲ ಡೆಡಿಕೇಟೆಡ್ ಬಟನ್ಸ್ ಇದೆ. ಕ್ಲೀನ್ ಆಗಿ ಒಂದ್ಸಲಿ 2 ಸಲ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಒಂದು ಬಟನ್ಸ್ ನ ಯೂಸೇಜ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೆಳಗಡೆ ಚಿಕ್ಕದಾಗ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದರೊಳಗೆ ಈ ಒಂದು ಬೈಕ್ ನ ಕೋಡ್ ಹಾಕಿದ್ದಾರೆ. ಆ ಒಂದು ಬಾಕ್ಸ್ ನ ಓಪನ್ ಮಾಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ಚಾರ್ಜರ್ ಕೊಟ್ಟಿರ್ತಾರೆ, ಅದಕ್ಕಂತಾನೆ ಸಪರೇಟ್ ಆಗಿ ಒಂದು ಸ್ಪೇಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಟೂಲ್ ಕಿಟ್ ನ ಇಟ್ಕೊಳಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ, ಟೂಲ್ ಕಿಟ್ ನ ಇಟ್ಟಿದ್ದಾರೆ ಅಲ್ಲಿ. iPhone 15 Pro Max ನ ಮೊಬೈಲ್ ನ ಅದರಲ್ಲಿ ಇಡಬಹುದು, ಅಷ್ಟು ದೊಡ್ಡ ಸ್ಪೇಸ್ ಇದೆ. ಇನ್ನ ಡಿಕ್ಕಿ ವಿಚಾರಕ್ಕೆ ಬಂದಾಗ ಫುಲ್ ಸೈಜ್ ಹೆಲ್ಮೆಟ್ ಇಡಕ್ಕಾಗಲ್ಲ, ಒಂದು ನಾರ್ಮಲ್ ಹೆಲ್ಮೆಟ್ ನ ಇಡಬಹುದು. ಅಲ್ಲೇನೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಆಫ್ ಬೋರ್ಡ್ ಚಾರ್ಜಿಂಗ್ ಸಾಕೆಟ್ ಇದು. ಲೈಕ್ ಮೊಬೈಲ್ ನ ಯಾವ ತರ ಚಾರ್ಜ್ ಮಾಡ್ತೀರೋ ಅದೇ ತರ ಈ ಒಂದು ಬೈಕ್ ನ ಚಾರ್ಜ್ ಮಾಡಬೇಕಾಗುತ್ತೆ. ಚಾರ್ಜ್ ಆಗೋಕೆ 4 ಗಂಟೆಯಿಂದ 4.25 ಗಂಟೆ ಬೇಕಾಗುತ್ತೆ ಫುಲ್ ಚಾರ್ಜ್ಗೆ. ಇನ್ನ ಸೀಟ್ ವಿಚಾರಕ್ಕೆ ಬಂದಾಗ ಸೀಟ್ ನ ಕ್ವಾಲಿಟಿ ತುಂಬಾನೇ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಕೊಟ್ಟಿದ್ದಾರೆ, ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ.
ಈ ಒಂದು ಬೈಕ್ ನ 60 ಏಜ್ ಇರೋರು ಓಡಿಸಬಹುದು, 70 ಏಜ್ ಇರೋರು ಓಡಿಸಬಹುದು ಅಂಡ್ 20 ಏಜ್ ಇರೋರು ಓಡಿಸಬಹುದು. ಹುಡುಗ ಹುಡುಗಿರು ಅಂಕಲ್ ಅಜ್ಜಿ ತಾತ ಯಾರು ಬೇಕಾದ್ರೂ ಓಡಿಸಬಹುದು. ಈ ಸ್ಕೂಟರ್ ನ ಓಡಿಸಬೇಕಂದ್ರೆ ನಿಮ್ಮ ಹತ್ರ DL ಇರಬೇಕು, 18 ಏಜ್ ಕ್ರಾಸ್ ಆಗಿರ್ಬೇಕು. ಸೀಟ್ ಹತ್ರ ಚೇತಕ್ ನ ಲೋಗೋನ ಪ್ಲೇಸ್ ಮಾಡಿದ್ದಾರೆ. ಅದನ್ನ ಒತ್ತಿದ್ರೆ 3 kg ತನಕ ಯಾವ್ದಾರ ಒಂದು ಲಗೇಜ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಹುಕ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಹೈ ಕ್ವಾಲಿಟಿ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸ್ಟೀಲ್ ಬಾಡಿ, ಪ್ಯಾನಲ್ ಗ್ಯಾಪ್ಸ್ ಈ ಒಂದು ಬೈಕ್ ಅಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ತುಂಬಾ ಲೋ ಅಲ್ಲಿ ಇರುತ್ತೆ, ಆರಾಮಾಗಿ ಕಾಲೆಲ್ಲ ಎಟ್ಸುತ್ತೆ. ಅಂದ್ರೆ 5 feet ಇರೋರೆಲ್ಲ ಈ ಒಂದು ಗಾಡಿನ ಆರಾಮಾಗಿ ಓಡಿಸಬಹುದು. ಸ್ಕೂಟರ್ ನ ರೈಡ್ ಮಾಡ್ಬೇಕಾದ್ರೆ ಲೆಗ್ ಸ್ಪೇಸ್ ಚೆನ್ನಾಗಿದೆ, ಹಿಂದೆ ಮುಂದೆ ಎಲ್ಲ ಕಾಲೆಲ್ಲ ಆಡಿಸಬಹುದು. ಫುಟ್ ಬೋರ್ಡ್ ಫ್ಲಾಟ್ ಆಗಿದೆ, ಚಿಕ್ಕ ಹುಡುಗರ್ನೆಲ್ಲ ಮುಂದೆ ನಿಲ್ಸ್ಕೊಂಡು ಹೋಗ್ಬೋದು. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಜೊತೆಗೆ ಸೈಡ್ ಸ್ಟ್ಯಾಂಡ್ ಬರುತ್ತೆ. ಪಿಲಿಯನ್ ನ ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಗಾಡಿ ಜೊತೆಗೆ ಇಂಟಿಗ್ರೇಟೆಡ್ ಆಗಿರೋ ರೀತಿ ಅಂದ್ರೆ ಏರೋಡೈನಮಿಕ್ ಗೋಸ್ಕರ ಆ ತರ ಡಿಸೈನ್ ಮಾಡಿದ್ದಾರೆ. ಕ್ಲಿಕ್ಕಬಲ್, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಬಾಡಿಯ ಗಾರ್ಡು ಎಕ್ಸ್ಟರ್ನಲ್ ಆಕ್ಸೆಸರೀಸ್ ಬರುತ್ತೆ, ನೀವು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಬೇಕು ಅದಕ್ಕೆ ಸಪರೇಟ್ ಆಗಿ. ಚೇತಕ್ ಅರ್ಬನ್ 2024 ಎಲೆಕ್ಟ್ರಿಕ್ ಸ್ಕೂಟರ್ ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, LED ಲೈಟ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಇನ್ನು ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ ಅಂಡ್ ತುಂಬಾನೇ ಸ್ಮೂತ್ ಆಗಿರುತ್ತೆ ನನ್ನ ಪ್ರಕಾರ, ಯಾಕಂದ್ರೆ ನಾನು ಓಡಿಸ್ಬಿಟ್ಟು ಹೇಳ್ತಿದ್ದೀನಿ. ಇನ್ನು ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 12 inches ಟೈರ್ ಪ್ರೊಫೈಲ್, ಟ್ಯೂಬ್ ಬ್ಲೇಸ್ಟರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ ಅಂಡ್ ಅಲಾಯ್ ವೀಲ್ಸ್ ನ ತುಂಬಾನೇ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ನಾರ್ಮಲ್ ಯಾವ ತರ ಆಕ್ಟಿವಾ ಸ್ಕೂಟರ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೋ ಅದೇ ತರ ಪರ್ಫಾರ್ಮೆನ್ಸ್ ಆಗುತ್ತೆ ಪಾತೋಲ್ಸ್ ಅಲ್ಲಿ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 12 inches ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ರೇಕ್ ನ ವಿಚಾರಕ್ಕೆ ಬಂದಾಗ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ. ಕಂಬೈನ್ ಬ್ರೇಕ್ ಸಿಸ್ಟಮ್ ಅಂತ ಕರಿಬಹುದು. ಈ ಟೈಮ್ ಅಲ್ಲೇ IC ಇಂಜಿನ್ಸ್ ಗೆ ಫೈಬರ್ ಬಾಡಿ ಕೊಡ್ತಿದ್ದಾರೆ, ಆದ್ರೆ ಇದು ಎಲೆಕ್ಟ್ರಿಕ್ ಸ್ಕೂಟರ್, ಇದಕ್ಕೆ ಸ್ಟೀಲ್ ಬಾಡಿ ಕೊಡ್ತಿದ್ದಾರೆ, ಅಂದ್ರೆ ಮೆಟಲ್ ಬಾಡಿನ ಕೊಡ್ತಾ ಇದ್ದಾರೆ. ಸೊ ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಆಗಿರುತ್ತೆ, ರೇಂಜ್ ಚೆನ್ನಾಗಿ ಬರುತ್ತೆ, ಸರ್ವಿಸ್ ಕಾಸ್ಟ್ ಕಮ್ಮಿ ಅಂಡ್ ಬೇರೆ ಕಂಪ್ನಿಗಳ ತರ ಈ ಒಂದು ಕಂಪ್ನಿಯಲ್ಲಿ ಈ ಒಂದು ಬೈಕ್ ಅಲ್ಲಿ ಯಾವುದು ಕಂಪ್ಲೇಂಟ್ಸ್ ಇಲ್ಲ. ಟ್ರಸ್ಟ್ ಮಾಡಬಹುದು ಈ ಒಂದು ಸ್ಕೂಟರ್ ನ. ಚೇತಕ್ ಅರ್ಬನ್ 2024 ಎಲೆಕ್ಟ್ರಿಕ್ ಸ್ಕೂಟರ್ ನ ಬ್ಯಾಟರಿ, ರೇಂಜ್, ಟಾಪ್ ಸ್ಪೀಡ್ ವಿಚಾರಕ್ಕೆ ಬಂದಾಗ ಈ ಒಂದು ಸ್ಕೂಟರ್ ನಲ್ಲಿ ಟೆಕ್ ಪ್ಯಾಕ್ ವೇರಿಯಂಟ್ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಬರುತ್ತೆ. ಟೆಕ್ ಪ್ಯಾಕ್ ವೇರಿಯಂಟ್ ವಿಚಾರಕ್ಕೆ ಬಂದಾಗ ಬ್ಯಾಟರಿ 2.9 kWh ಬರುತ್ತೆ, ರೇಂಜು 113 km ಬರುತ್ತೆ, ಟಾಪ್ ಸ್ಪೀಡ್ 73 km ತನಕ ಹೋಗುತ್ತೆ. ಚಾರ್ಜರ್ ಬಂದು ಆಫ್ ಬೋರ್ಡ್ ಕೊಟ್ಟಿದ್ದಾರೆ. ಬಾಡಿ ಟೈಪ್ ಬಂದು ಸ್ಟೀಲ್ ಬಾಡಿ. ಫುಲ್ ಚಾರ್ಜಿಂಗ್ ಟೈಮ್ ಬಂದು 4 hours 50 minutes ಬರುತ್ತೆ. ರೈಡಿಂಗ್ ಮೋಡ್ಸ್ ಎಕೋ ಸ್ಪೋರ್ಟ್ಸ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ ಅಂಡ್ ರಿವರ್ಸ್ ಮೋಡು ಇರುತ್ತೆ. ಆಪ್ ಕನೆಕ್ಟಿವಿಟಿ ವಿಚಾರ ಬಂದಾಗ ಫುಲ್ ಆಪ್ ಕನೆಕ್ಟಿವಿಟಿ ಕೊಡುತ್ತೆ. ಫಾಪ್ ಕೀ ಟೆಕ್ ಪ್ಯಾಕ್ ವೇರಿಯಂಟ್ಗೂ ಅವೈಲಬಲ್ ಇರುತ್ತೆ ಮತ್ತೆ ಸ್ಟ್ಯಾಂಡರ್ಡ್ ವೇರಿಯಂಟ್ಗೂ ಅವೈಲಬಲ್ ಇರುತ್ತೆ. ಫಾಪ್ ಕೀ ಅಂದ್ರೆ ಕೀಲೆಸ್ ಸ್ಟಾರ್ಟ್ ಅಂತ ಹೇಳ್ಬೋದು, ಲೈಕ್ ಕಾರಲ್ಲಿ ಕೀಲೆಸ್ ಎಂಟ್ರಿ, ಕೀಲೆಸ್ ಸ್ಟಾರ್ಟ್ ಆ ತರ. ಇನ್ನ ಸ್ಟ್ಯಾಂಡರ್ಡ್ ವೇರಿಯಂಟ್ ವಿಚಾರಕ್ಕೆ ಬಂದಾಗ ಬ್ಯಾಟರಿ 2.9 kWh ಬರುತ್ತೆ, ರೇಂಜು 113 km ಬರುತ್ತೆ. ಟಾಪ್ ಸ್ಪೀಡ್ ಮಾತ್ರ ಇದರಲ್ಲಿ ಕಮ್ಮಿ ಆಗುತ್ತೆ, 63 km ಟಾಪ್ ಸ್ಪೀಡ್ ಹೋಗುತ್ತೆ. ಚಾರ್ಜರ್ ಬಂದು ಆಫ್ ಬೋರ್ಡ್, ಬಾಡಿ ಟೈಪ್ ಬಂದು ಸ್ಟೀಲ್ ಬಾಡಿ, ಫುಲ್ ಚಾರ್ಜಿಂಗ್ ಟೈಮ್ ಬಂದು 4 hours 50 minutes. ರೈಡ್ ಮೋಡ್ಸ್ ವಿಚಾರಕ್ಕೆ ಬಂದಾಗ ಎಕೋ ಮೋಡ್ ಅಷ್ಟೇ ಬರೋದು, ಹಿಲ್ ಹೋಲ್ಡ್ ಅಸಿಸ್ಟ್ ಬರಲ್ಲ, ರಿವರ್ಸ್ ಮೋಡ್ ಬರಲ್ಲ, ಆಪ್ ಕನೆಕ್ಟಿವಿಟಿ ಫುಲ್ ಕೊಡಲ್ಲ. ಫಾಪ್ ಕೀ ಇರುತ್ತೆ, ಅದು ಬಿಟ್ರೆ ಬಾಡಿ ಟೈಪ್, ಬಾಡಿಯ ಶೇಪ್, ಕಲರ್ ವೈಸ್ ಅಥವಾ ಬಿಲ್ಡ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ. ಟಾಪ್ ಸ್ಪೀಡ್ ಬಂದು ಟೆಕ್ ಪ್ಯಾಕ್ ಅಲ್ಲಿ 73 km ತನಕ ಹೋಗುತ್ತೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಅಲ್ಲಿ 63 km ಹೋಗುತ್ತೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಅಥವಾ ತಾಲೂಕ್ ಲೆವೆಲ್ ಅಲ್ಲಿ 40ರಿಂದ 30 km ಹೋಗೋದೇ ಜಾಸ್ತಿ ಅಂತ ಅನ್ಕೊಂತೀನಿ. ಸೊ ಇನ್ನೇನ್ ಮಾಡೋಣ, ಗಾಡಿ ಮಾತ್ರ ನೋಡಕ್ ಸಖತ್ತಾಗಿದೆ, ಸ್ಪೆಸಿಫಿಕೇಶನ್ ಸಖತ್ತಾಗಿದೆ. ಲೆಟ್ಸ್ ಗೋ ಫಾರ್ ಎ ರೈಡ್. ಸ್ಕೂಟರ್ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೆ ಸಿಟಿಯಲ್ಲಿ ಅಂತ ನೋಡೋಣ. ಗೈಸ್ ಬನ್ನಿ, ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ದಿ ಕೀ. ಈ ಕೀ ಬೆನಿಫಿಟ್ ಏನಪ್ಪ ಅಂದರೆ 1 meter ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. ಅಕಸ್ಮಾತ್ ಒಂದು 500 meters ದೂರ ಹೋದರೆ ಗಾಡಿ ಏನು ಸ್ಟಾರ್ಟ್ ಆಗೋಲ್ಲ. ಇದು ನಿಮ್ಮ ಜೊತೆಗಿದ್ರೆ ಮಾತ್ರನೇ ಗಾಡಿ ಸ್ಟಾರ್ಟ್ ಆಗೋದು, ಗಾಡಿ ಹಿಂದೆ ಮುಂದೆ ಎಲ್ಲ ಹೋಗೋದು. ಸೊ ಇದರೊಳಗೆಲ್ಲ ರಿವರ್ಸ್ ಗೇರ್ ಎಲ್ಲ ಇದೆ, ಅದೆಲ್ಲ ಟೆಸ್ಟ್ ಡ್ರೈವ್ ಮಾಡೋಣ. ಆ್ಯಂಡ್ ಇನ್ನೊಂದು ಈ ಬಟನ್ ಇದೆಯಲ್ಲ, ಈ ಬಟನ್ ಏನಂದರೆ ಪಾರ್ಕಿಂಗಲ್ಲಿ ಎಲ್ಲನ ನಿಮ್ಮ ಗಾಡಿ ಕಾಣಿಸ್ಬೇಕು ಅಂದರೆ ದೂರದಲ್ಲಿದ್ದರೆ ಈ ಬಟನ್ ಒತ್ತಿದ್ರೆ ಇಂಡಿಕೇಟರ್ ಆನ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಸೆನ್ಸರ್ ಥರ ವರ್ಕ್ ಆಗುತ್ತೆ. ಈಗ ಪಾಕೆಟಲ್ಲಿ ಇಟ್ಕೊಳ್ಳೋಣ ನಾವು. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಕೀ ಏನಿಲ್ಲ, ಬಟನ್ ಸಿಸ್ಟಮ್ ಇದು. ಬಟನ್ ಆನ್ ಮಾಡಿದೆ, ಸೊ ಎಲ್ಲ ಲೈಟ್ಸ್ ಆನ್ ಆಗುತ್ತೆ. ಇದರೊಳಗೆ 2 ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡು ಮತ್ತು ಎಕೋ ಮೋಡು. ಇನ್ನೊಂದು ಬಂದು ರಿವರ್ಸ್ ಮೋಡು. ರಿವರ್ಸ್ ಮೋಡ್ ಇಸ್ ನಾರ್ಮಲಿ ಹಿಂಗೆ ಥ್ರಾಟಲ್ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಈಗ ನ್ಯೂಟ್ರಲಲ್ಲಿದೆ, ಬ್ರೇಕ್ ಇಟ್ಕೊಳ್ಬೇಕು ಲೆಫ್ಟ್ ಸೈಡ್ದು. ಡಿ ಅಂತ ಒತ್ತಿದ್ರೆ ಡ್ರೈವ್ ಮೋಡಿಗೆ ಬರ್ತೀವಿ. ಈಗ ಇಕೋ ಮೋಡಲ್ಲಿದೆ, ಬ್ರೇಕ್ ಇಟ್ಕೊಂಡು ಡಿ ಅಂತ ಒತ್ತಿದ್ರೆ ಸ್ಪೋರ್ಟ್ಸ್ ಮೋಡಿಗೆ ಬರುತ್ತೆ. ಈಗ ನಾನು ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡಲ್ಲ, ಡ್ರೈವ್ ಎಕೋ ಮೋಡ್ ಯೂಸ್ ಮಾಡ್ತೀನಿ. ಸೊ ಬ್ಯಾಟ್ರಿ ಫುಲ್ ಇದೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಥ್ರಾಟಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ.
ಬ್ರೇಕಿಂಗ್ ಚೆನ್ನಾಗಿದೆ. ಯೂ ಟರ್ನ್ ಯಾವ ಥರ ತಗೊಳುತ್ತಂತ ನೋಡೋಣ ಬನ್ನಿ. ಆರಾಮಾಗಿ ತಗೊಳುತ್ತೆ. ಇಂಡಿಕೇಟರ್ ಕಾರ್ ಥರ ವರ್ಕ್ ಆಗುತ್ತೆ. ಸೊ ಈಗ ನಾವು ಲೆಫ್ಟ್ ಸೈಡ್ ತಗೊಂಡ್ವಿ. ಸೊ ಇದು ಎಕೋ ಮೋಡು, ಸ್ಪೋರ್ಟ್ಸ್ ಮೋಡ್ ಅನ್ನೋದು ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲಾಗಿ ಒಂದು 40ಯಲ್ಲಿದ್ದರೆ ಎಕೋ ಮೋಡ್ ಅಂತ ಬರುತ್ತೆ, ಸ್ಪೀಡಾಗಿ ಹೋದರೆ ಸ್ಪೋರ್ಟ್ಸ್ ಮೋಡ್ ಅಂತ ಬರುತ್ತೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ. ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಅಪ್ರೈಟ್ ಆಗಿದೆ. ಸೀಟಿಂಗ್ ಕೌಚ್ ಬಂದು ತುಂಬಾ ಚೆನ್ನಾಗಿದೆ. 3 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಬಟ್ ಅಕಾರ್ಡಿಂಗ್ ಟು ಗೌರ್ಮೆಂಟು ಇಬ್ಬರಷ್ಟೇ ಹೋಗೋಕ್ಕಾಗೋದು ಈ ಒಂದು ಗಾಡಿಯಲ್ಲಿ. ಥ್ರಾಟಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ ಬಾರ್ ತುಂಬಾ ವೈಡಾಗಿದೆ. ಮಿರರ್ಸ್ ಕೊಡ್ತಾರೆ, ಬಟ್ ಇದು ಟೆಸ್ಲಾ ಗಾಡಿ ಮಿರರ್ಸ್ ಇಲ್ಲ. ಬಟ್ ತುಂಬಾ ಸ್ಮೂತಾಗಿದೆ. ಈಗ ಇಂಡಿಕೇಟರ್ ಯೂಸ್ ಮಾಡೋಣ, ರೈಟ್ ಇಂಡಿಕೇಟರ್. ಸೊ ಕಾರಲ್ಲಿ ಯಾವ ಥರ ಇಂಡಿಕೇಟರ್ ವರ್ಕ್ ಆಗುತ್ತೋ ಅದೇ ಥರ ವರ್ಕ್ ಆಗುತ್ತಿದ್ದು, ಅಂದರೆ ಫುಲ್ ಕಟ್ ಆಗಬೇಕು. ಇದರೊಳಗೆ ಇಲ್ಲಿ ಓಲ್ಡ್ ಅಸಿಸ್ಟ್ ಎಲ್ಲ ಇದೆ. ಸೊ ಗಾಡಿ ಯಾವ ಥರ ಮೂವ್ ಆಗ್ತಿದೆ ನೋಡಿ. ಮೋಟರ್ ಸೌಂಡೇ ಕೇಳಿಸ್ತಿಲ್ಲ ನನಗೆ. 65, 69 ಎಲ್ಲ ಟಚ್ ಆಗಿಬಿಡ್ತು. ಆರಾಮಾಗೆ 90 ಕಿಲೋಮೀಟರ್ ಸ್ಪೀಡೆಲ್ಲ ಹೋಗುತ್ತೆ ಈ ಒಂದು ಗಾಡಿ. ವೈಬ್ರೇಷನ್ ಇಲ್ಲ, ಯಾಕಂದರೆ ನಾನು ಚಿಕ್ಕ ಹಂಪ್ಸ್ ಮೇಲೆ ಓಡಿಸಿದೆ ಗಾಡಿ. ವೈಬ್ರೇಷನ್ ಇಲ್ಲ ಗಾಡಿಯಲ್ಲಿ. ಸಿಟಿ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಬ್ರೇಕಿಂಗು ಚೆನ್ನಾಗಿದೆ. ಈ ಥರ ಎಲ್ಲ ಮನೋವರ್ ಮಾಡ್ಕೊಂಡು ಹೋಗ್ಬೋದು. ಸಸ್ಪೆನ್ಷನ್ ತುಂಬ ಸ್ಮೂತ್ ಅನಿಸ್ತಿದೆ ನನಗೆ. ನನ್ನ ಜೊತೆಗೆ ಪಿಲಿಯನ್ ಇದ್ದಾರೆ. ಪಿಲಿಯನ್ ಇದ್ರೂ ಗಾಡಿ ಚೆನ್ನಾಗಿ ಮೂವ್ ಆಗ್ತಿದೆ ಪಿಕಪ್ಪಲ್ಲಿ. ಯೂ ಟರ್ನ್ ತಾನೋಣ ಬನ್ನಿ. ಸೊ ಆರಾಮಾಗಿ ತಾನ್ಬೋದು. ಶಾರ್ಟ್ ಟರ್ನಿಂಗ್ ರೇಡಿಯಸ್ಸು, ವೈಡ್ ಹ್ಯಾಂಡಲ್ ಬಾರ್ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು. ನನಗೆ ಈ ಗಾಡಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪರ್ಸ್ನಲಿ ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನ ಫಾದರ್ ಹತ್ರ ಚೇತಕ್ ಇಂಟರ್ನಲ್ ಕಂಬಷನ್ ಇಂಜಿನ್ ಸ್ಕೂಟರ್ ಇತ್ತು. ಅಂದರೆ ಅದು ಸ್ಕೂಟರ್ ಅಲ್ಲ, ಸ್ಕೂಟರ್ ಪ್ಲಸ್ ಬೈಕ್ ಅಂತ ಹೇಳ್ತಾರೆ. ಯಾಕಂದರೆ ಅದರೊಳಗೆ ಗೇರ್ ಸಿಸ್ಟಮ್ ಎಲ್ಲ ಇತ್ತು, ಇಲ್ಲಿ ಗೇರ್ ಚೇಂಜ್ ಮಾಡೋದೆಲ್ಲ ಇತ್ತು. ಬಟ್ ಇದರಲ್ಲಿ ಏನೂ ಇಲ್ಲ. ಸೊ ಅದ್ರದ್ದು ಮೆಮೊರೀಸ್ ತುಂಬಾ ಇದೆ. ಯಾಕಂದರೆ ಅದರಲ್ಲಿ ನಾವು 4 ಜನ ಕುತ್ಕೊಂಡು ಹೋಗ್ತಿದ್ವಿ ಊರಿಗೆ. ಸೊ ಅದರಿಂದ ನನಗೆ ತುಂಬಾ ನೆನಪಿದೆ. ಆ್ಯಂಡ್ ಇನ್ನೊಂದೇನಂದ್ರೆ ಅದರೊಳಗೆ ಸ್ಪೀಡೋಮೀಟರ್ ಇತ್ತಲ್ಲ, ಆ ಸ್ಪೀಡೋಮೀಟರ್ ಥರನೇ ಈ ಒಂದು ಸ್ಪೀಡೋಮೀಟರ್ ಇದೆ. ಸೊ ನಾನು ಮುಂದೆ ಕುತ್ಕೊಳೋದ್ರಿಂದ ಮುಂದೆ ಕುತ್ಕೊತಿರ್ಲಿಲ್ಲ. ಆದ್ದರಿಂದ ನಾನು ಸ್ಪೀಡೋಮೀಟರ್ ನನಗೆ ಚೇತಕ್ OG ಸ್ಟೈಲಲ್ಲೇ ಇದೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರಲ್ಲೂ. ಆ್ಯಂಡ್ ಬೂಟ್ ಸ್ಪೇಸ್ ಆವಾಗಿಂದನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಸೊ ಬಜಾಜ್ ಅವರು ಅವ್ರದ್ದು ಅಥೆಂಟಿಸಿಟಿನ ಅವರು ಬಿಟ್ಕೊಟ್ಟಿಲ್ಲ. ಹಳೇದು ಚೇತಕ್ OG ಏನಿತ್ತು ಅದೇ ಥರನೇ ಈ ಒಂದು ಗಾಡಿನ ಬಿಟ್ಟಿದ್ದಾರೆ. ಸೊ ಈಗ ಸಿಗ್ನಲಲ್ಲಿ ಇದ್ದೀವಿ. ಸೊ ನನ್ನ ಲೆಗ್ಗು ಫ್ಲ್ಯಾಟ್ ಫುಟ್ ಆಗುತ್ತೆ. ನನ್ನ ಹೈಟ್ ಬಂದು 5.7 ಇದೆ. ಈಗ ನಾವು ಸಿಗ್ನಲಲ್ಲಿ ಇದ್ದೀವಿ. ಸೊ ಹಿಂಗೆ ಥ್ರಾಟಲ್ ಕೊಟ್ಟರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಹುಡುಗರು ಏನಾರ ಮುಂದೆ ಇಲ್ಲಿದ್ದರೆ ಕಷ್ಟ ಆಗುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಎಲ್ಲ ಹಾಕಿದ್ರೆ ನ್ಯೂಟ್ರಲ್ ಆಗುತ್ತೆ. ಬಟ್ ಕೆಳಗಡೆ ಒಂದು ಬಟನ್ ಇರುತ್ತೆ, ಆ ಬಟನ್ ಒತ್ತಿದ್ರೆ ನ್ಯೂಟ್ರಲಿಗೆ ಬರುತ್ತೆ. ಸೊ ನ್ಯೂಟ್ರಲಲ್ಲಿ ಇದ್ದಾಗ ಥ್ರಾಟಲ್ ಕೊಟ್ಟರೆ ಹಿಂದೆ ಮುಂದೆ ಎಲ್ಲ ಹೋಗಲ್ಲ. ಸೊ ಇದೊಂದು ಫ್ಯೂಚರ್ ಚೆನ್ನಾಗಿದೆ. ಈಗ ಸಿಗ್ನಲ್ ಬಿಡ್ತಿದೆ, ಡ್ರೈವ್ ಮುಡಿಗೆ ಹಾಕೊಂತೀನಿ ನೋಡಿ, ಮೂವ್ ಆಯಿತು. ಸೊ ಈ ಫ್ಯೂಚರ್ ಏನಪ್ಪ ಬೆನಿಫಿಟ್ಟು ಅಂದರೆ, ಚಿಕ್ಕ ಹುಡುಗರು ಏನಾರ ಮುಂದೆ ಇದೆ. ನಾನು ಹೇಳಿದ್ನಲ್ಲ ನನ್ನ ಸ್ಟೋರಿ, ಚಿಕ್ಕ ಹುಡುಗ ಇದ್ದಾಗ ನಮ್ಮ ತಂದೆ ನಾನು ಮುಂದೆ ಕೂತ್ಕೊಂಡು
ಆವಾಗೆಲ್ಲ ಗೇರ್ ಗಾಡಿ ಕಿಕ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ. ಈಗೆಲ್ಲ ಇದು ಸೆನ್ಸಾರು ಮತ್ತು ಬಟನ್ ಸ್ಟಾರ್ಟಲ್ಲಿ ಸ್ಟಾರ್ಟ್ ಆಗೋ ಈ ಒಂದು ಸ್ಕೂಟರ್ಸು. ಸೊ ಈ ಒಂದು ಸೇಫ್ಟಿ ಫ್ಯೂಚರ್ಸ್ ಎಲ್ಲ ಇರಬೇಕು. ಇಂಡಿಕೇಟರ್ ಎಲ್ಲ ತಕ್ಷಣನೇ ಯೂಸ್ ಮಾಡ್ಬೋದು. ಯೂ ಟರ್ನ್ ಎಲ್ಲ ಆರಾಮಾಗಿ ತಗೊಬೋದು. ನೋಡಿ ಇಂಡಿಕೇಟರ್ ಆಫ್ ಆಯಿತು. ಈ ಒಂದು ಸ್ಕೂಟರಲ್ಲಿ ಸ್ಪೋರ್ಟ್ ಮೂಡು, ಎಕೋ ಮೂಡ್ ಅಂತ ಇದೆ. ಅದನ್ನು ನಾವು ಬೇರೆ ಒಂದು ಇಂಟರ್ನಲ್ ಕಂಬಷನ್ ಇಂಜಿನ್ ಸ್ಕೂಟರ್ಸ್ ಅಥವಾ ಒಂದು ಬೈಕ್ಸಲ್ಲಿ ಚೇಂಜ್ ಮಾಡ್ತೀವಲ್ಲ, ಆ ಥರ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾವೀಗ ನಾರ್ಮಲ್ 20 ಸ್ಪೀಡಲ್ಲಿ ಇದ್ದೀವಿ, ಅದೇ ಥ್ರಾಟಲ್ ಕೊಟ್ಟು ಜೋರಾಗಿ ಓಡಿಸಿದ್ರೆ ಆಟೋಮೆಟಿಕಲಿ ಸ್ಪೋರ್ಟ್ಸ್ ಮೂಡಿಗೆ ಬರುತ್ತೆ. ಸೊ ಈ ಒಂದು ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ. ನೋಡಿ 32 ಅಲ್ಲಿದ್ದೀನಿ, 40 ಅಲ್ಲಿದ್ದೀನಿ, 43 ಅಲ್ಲಿದ್ದೀನಿ. ಸ್ಪೋರ್ಟ್ಸ್ ಮೂಡಿಗೆ ಕನ್ವರ್ಟ್ ಆಯಿತು. ಥ್ರಾಟಲ್ ಬಿಟ್ಟೆ ಎಕೋ ಮೂಡಿಗೆ ಬಂತು. ಓಹೋ, ಸ್ಟೆಬಿಲಿಟಿ ಇದೆ. ಈ ಥರ ಎಲ್ಲ ಮಾಡ್ಬೋದು. ನನಗೆ ಇಂಡಿಕೇಟರ್ ತುಂಬಾ ಇಷ್ಟ ಆಯಿತು. ನೋಡಿ ಪಾತೋಲ್ಸು, ಸಸ್ಪೆನ್ಷನ್ ತುಂಬಾ ಸ್ಮೂತ್ ಆಗಿದೆ. ಸೀಟಿಂಗ್ ಕೋಚ್ ಅಂತೂ ಹೆವಿಯಾಗಿದೆ. ಕಂಫರ್ಟ್ ಅಂತೂ ತುಂಬಾ ಇದೆ. ಆರಾಮಾಗೆ ವಯಸ್ಸಾಗಿರೋರೆಲ್ಲ ಈ ಗಾಡಿನ ಓಡಿಸ್ಬೋದು. ನಾನು ಓಲಾ ಮತ್ತು ಹೇತರು, ಓಕಿನೋವಾ ಎಲ್ಲ ಸ್ಕೂಟರ್ ಓಡಿಸಿದ್ದೀನಿ. ಬಟ್ ಈ ಒಂದು ಸ್ಕೂಟರಿಗೆ ಕಂಪೇರ್ ಮಾಡಿದ್ರೆ ಅವೆಲ್ಲ ಏನಂದರೆ ಬ್ಯಾಟ್ರಿ ಇರುತ್ತೆ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಾಗಿ ಚಿಂತೆ ಮಾಡಿದ್ರೆ ಸೆಂಟರ್ ಆಫ್ ಗ್ರಾವಿಟಿ ಈ ಒಂದು ಸ್ಕೂಟರಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾರ್ಮಲಾಗಿ ಏನಂದರೆ ಈ ಒಂದು ಗಾಡಿ ಓಡಿಸೋದೆಲ್ಲ ಲೇಡೀಸು ಮತ್ತು ವಯಸ್ಸಾದವರು ಅಥವಾ ಈಗಿನ 18 ಕ್ರಾಸ್ ಆಗಿರ್ತಾರಲ್ಲ ಅವರು. ಸೊ ಅವರಿಗೆ ಮಾಡ್ದಂಗಿದೆ ಗಾಡಿ. ನಾನೇನು ಹೇಳೋದಂದರೆ ಫುಲ್ಲು ಮೆಟಲ್ ಬಾಡಿ ಇದು. ಏನಾರ ಬಿದ್ದರೂ ಹೊಡೆದೋಗಲ್ಲ ಇದು, ಯಾಕಂದರೆ ಮೆಟಲ್ ಬಾಡಿಯಿಂದ ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ. ಸೊ ನಾರ್ಮಲಾಗಿ ಇಂಟರ್ನಲ್ ಕಂಬಷನ್ ಇಂಜಿನ್ ಸ್ಕೂಟರ್ಸ್ ಇರುತ್ತಲ್ಲ, ಅದೇ ಥರ ಈ ಒಂದು ಸ್ಕೂಟರ್ನ ಮೇಂಟೈನ್ ಮಾಡ್ಬೋದು. ಬಟ್ ಏನಂದರೆ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಷ್ಟೇ. 4 ಅವರ್ಸ್ ತಗೊಳುತ್ತೆ. ರಾತ್ರಿ ಎಲ್ಲ ನೀವು ಚಾರ್ಜ್ ಮಾಡಿದ್ರೆ ಆರಾಮಾಗೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಚಾರ್ಜ್ ಆಗಿ ನೀವು ಆರಾಮಾಗೆ ಒಂದು 100 ಕಿಲೋಮೀಟರ್ಸ್ ತನಕ ಈ ಒಂದು ಸ್ಕೂಟರಲ್ಲಿ ಹೋಗ್ಬೋದು. ಬಿಕಾಸ್ ಆಫ್ ಮೈಲೇಜ್ ಇದು 100 ಕಿಲೋಮೀಟರ್ ಕೊಡೋದಂತ ARA ಅವರು ಸರ್ಟಿಫೈಡ್ ಮಾಡಿದ್ದಾರೆ. ಆ್ಯಂಡ್ ಚೇತಕ್ ಅವರು, ಬಜಾಜ್ ಅವರು ಏನೂ ಸುಮ್ಮನೆ ಈ ಒಂದು ಗಾಡಿನ ಬಿಟ್ಟಿರಲ್ಲ, ತುಂಬಾ ಟೆಸ್ಟ್ ಮಾಡಿ ಈ ಒಂದು ಗಾಡಿನ ಬಿಟ್ಟಿರ್ತಾರೆ. ನೋಡಿ ಯೂ ಟರ್ನ್ ಯಾವ ಥರ ತಗೊಬೋದು ಅಂತ. ತುಂಬಾ ಆರಾಮ್ಸೆ ಗಾಡಿ ಇದು, ತುಂಬಾ ಲೈಟ್ ವೇಟ್ ಆಗಿದೆ. ಥ್ರಾಟಲ್ ರೆಸ್ಪಾನ್ಸ್ ಅಂತೂ ಹೆವಿ, ಫುಲ್ ಆಗುತ್ತೆ ಹಿಂದ್ಗಡೆ. ಸೊ ಈಗ ನಾನು ರೈಡರ್ ಸೀಟಲ್ಲಿ ಕೂತ್ಕೊಂಡು ಓಡಿಸಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳಿದೆ. ಬಟ್ ಈಗ ನಾನು ಪಿಲಿಯನ್ ಆಗ್ತೀನಿ. ಸೊ ನನ್ನ ಜೊತೆಗೆ ಬಂದಿದ್ದಾರೆ ಶೋರೂಮ್ ಅವರು ಈಗ ರೈಡರ್ ಆಗ್ತಾರೆ. ಸೊ ಬ್ರೋ ಓಡಿಸಿ, ನಾನು ಹಿಂದೆ ಕೂತ್ಕೊತೀನಿ. ಸೊ ನೋಡಿ ಸೀಟೆಲ್ಲ ಚೆನ್ನಾಗಿದೆ, ಫುಟ್ ಪ್ಯಾಕ್ಸ್ ಎಲ್ಲ ಆರಾಮಾಗಿದೆ. ಸೊ ಬ್ರೋ ಕೂತ್ಕೊಳ್ಳೋಣ. ಕಂಫರ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಪಿಲಿಯನ್ದು. ಬ್ರೋ ನಡೀರಿ. ಪಿಲಿಯನ್ ಸೀಟಿಂಗ್ ಪೋಸ್ಚರೂ ಪೀಟಲ್ ಪೊಸಿಷನಲ್ಲಿದೆ. ತುಂಬಾ ರಿಲ್ಯಾಕ್ಸ್ ಆಗಿದೆ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ನಾರ್ಮಲ್ ಒಂದು ಆ್ಯಕ್ಟಿವಾ ಆಕ್ಸೆಸಲ್ಲಿ ಯಾವ ಥರ ಕೂತ್ಕೊಂಡು ಹೋಗ್ತೀರೋ ಅದೇ ಥರ ಕೂತ್ಕೊಂಡು ಹೋಗ್ಬೋದು. ಅಷ್ಟು ಕಂಫರ್ಟ್ ಲೆವೆಲ್ ಇದೆ ಈ ಒಂದು ಸ್ಕೂಟರಲ್ಲಿ. ಆರಾಮಾಗಿ ತಗೊಳ್ಬೋದು ವಯಸ್ಸಾದವರೆಲ್ಲ, ಯಾಕಂದರೆ ತುಂಬಾ ಲೈಟ್ ವೇಟ್ ಇದೆ ಗಾಡಿ. ಬ್ಯಾಕ್ ಸೈಡಲ್ಲಿ ಕುಂತಾಗ ಸಸ್ಪೆನ್ಷನ್ದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ತುಂಬಾ ಸ್ಮೂತಾಗಿದೆ. ಹ್ಯಾಂಡಲ್ ಗ್ರಾಬ್ಸ್ ಇದೆಯಲ್ಲ ಅದು ಹೆವಿಯಾಗಿದೆ.
ನಾನು ನಾರ್ಮಲ್ ಏನೋ ಇಂಟರ್ನಲ್ ಕಂಬಷನ್ ಇಂಜಿನ್ ಸ್ಕೂಟರ್ಸಲ್ಲಿ ಯಾವ ಥರ ಒಂದು ಹ್ಯಾಂಡಲ್ ಗ್ರ್ಯಾಬ್ ಇರುತ್ತೋ ಅದೇ ಥರನೇ ಇದೆ. ತುಂಬಾ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆರಾಮಾಗೆ ಒಂದು 5.3 5.2 ಅಥವಾ 5 ಇಂಚಸ್ ಹೈಟ್ ಇರೋರು ಆರಾಮಾಗಿ ಗಾಡಿನ ತಗೊಳ್ಬೋದು. ಯಾಕಂದರೆ ನಾನು 5.7 ಹೈಟ್ ಇದ್ದೀನಿ, ನನ್ನ ಲೆಗ್ಗು ಫ್ಲ್ಯಾಟ್ ಫುಟ್ ಆಗುತ್ತೆ. ಸೌಂಡೇ ಬರ್ತಿಲ್ಲ ಮೋಟ್ರದು. ಬೇರೆ ಕಂಪ್ನಿಯಲ್ಲೆಲ್ಲ ಮೋಟರ್ ಸೌಂಡ್ ಬರುತ್ತೆ ಅಥವಾ ಏನೋ ಬೆಲ್ಟ್ ಡ್ರೈವ್ ಇರುತ್ತೆ, ಆ ಬೆಲ್ಟ್ ಸೌಂಡ್ ಎಲ್ಲ ಬರುತ್ತೆ. ಬಟ್ ಇದರೊಳಗೆ ಡೈರೆಕ್ಟ್ ಮೋಟರು, ವೀಲಿಗೆ ಡೈರೆಕ್ಟಾಗಿ ಮೋಟ್ರ್ ಇಟ್ಟಿದ್ದಾರೆ. ಸೊ ನಿಮಗೆ ಸರ್ವಿಸ್ ಕಾಸ್ಟು ಕಮ್ಮಿ, ಜೊತೆಗೆ ಒಳ್ಳೆ ಪವರ್ ಕೊಡುತ್ತೆ, ಒಳ್ಳೆ ಪುಲ್ ಇರುತ್ತೆ. ಇಬ್ಬರು ಕುಂತಿದ್ದೀವಿ, ಒಳ್ಳೆ ಪುಲ್ ಆಗ್ತಿದೆ. ಸಸ್ಪೆನ್ಷನ್ ಅಂತೂ ಸಖತ್ತಾಗಿ ವರ್ಕ್ ಆಗ್ತಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಬಂದು ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ತುಂಬಾ ಚೆನ್ನಾಗಿದೆ. ಪಾತಲಲ್ಲಿ ಹೋಯ್ತು, ಸ್ಮೂತಾಗಿ ಹೋಯ್ತು. ಸೊ ಈ ಒಂದು ಗಾಡಿ ಇಷ್ಟ ಆಗಿದ್ರೆ ಇಂದಿರಾನಗರ್ ಚೇತಕ್ ಶೋರೂಮಿಗೆ ಬಂದು ಈ ಒಂದು ಗಾಡಿನ ತಗೊಳ್ಳಿ. ಸೊ ಶೋರೂಮ್ ಈ ಥರ ಇದೆ, ನೋಡ್ಕೊಡಿ. ಸೊ ಈಗ ರಿವರ್ಸ್ ಯಾವ ಥರ ವರ್ಕ್ ಆಗುತ್ತಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಎಕೋ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡು ಏನಂದರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನೀವೇನೇ ಥ್ರಾಟಲ್ ಕೊಟ್ಟರೆ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಸೊ ಈಗ ರಿವರ್ಸ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಬ್ರೇಕ್ ಇಟ್ಕೊಂಡ್ಬಿಟ್ಟು 4 to 5 ಸೆಕೆಂಡ್ಸ್ ಇಟ್ಕೊಳ್ಬೇಕು. ಬ್ರೇಕ್ ಇಟ್ಕೊಂಡು ಈ ಬಟನ್ ಹೋಗ್ತಾರೆ, ರಿವರ್ಸಿಗೆ ಬೀಳುತ್ತೆ. ಈಗ ಥ್ರಾಟಲ್ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ. ಸೊ ತುಂಬ ಜೋರಾಗಿ ಕೊಟ್ಟೆ, ಬೀಳಂಗೆ ಆಗ್ಬಿಡ್ತು. ಇಟ್ಸ್ ಓಕೆ, ಹಂಗೆ ಡ್ರೈವ್ ಮೋಡಿಗೆ ಹಾಕಿದ್ರೆ ಬರುತ್ತೆ. ಸೊ ತುಂಬಾ ಫಾಸ್ಟಾಗಿ ಕೊಡಬೇಡ್ರಿ, ಹಿಂದ್ಗಡೆ ಬಿದ್ದುಬಿಡ್ತೀವಿ.